ಕರ್ನಾಟಕದಲ್ಲಿ ಕಳೆದ 3 ವಾರಗಳಿಂದಲೂ ಹವಾಮಾನವು ತನ್ನ ಸ್ವಭಾವ ಬದಲಾಯಿಸಿ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಚದುರಿದಂತೆ ಮಳೆ ಸುರಿತಾ ಇದೆ. ಕೆಲವು ಪ್ರದೇಶಗಳಲ್ಲಿ ದೊಡ್ಡ ಆಲಿಕಲ್ಲುಗಳು ಮತ್ತು ಬಿರುಗಾಳಿ ಜೊತೆಯಲ್ಲಿ ಮಳೆ ಬೀಳ್ತಾ ಇದ್ರೆ, ಇನ್ನು ಕೆಲವೆಡೆ ಮಿಂಚು ಮತ್ತು ಗುಡುಗಿನ ಭಯಾನಕ ಮಳೆಯಾಗ್ತಾ ಇದೆ. ಈ ಬೇಸಿಗೆ ಮಳೆಯು ಸಾಮಾನ್ಯವಾಗಿ ರೈತರಿಗೆ ಸಹಾಯಕವಾಗುವುದರ ಬದಲು ಈ ವರ್ಷ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ಹಣ್ಣು ತೋಟಗಳು, ತರಕಾರಿ ಬೆಳೆಗಳು ಮತ್ತು ಇತರ ಕೃಷಿ ಫಸಲುಗಳು ಭಾರಿ ಆಲಿಕಲ್ಲುಗಳ ಹೊಡೆತಕ್ಕೆ ಸಿಲುಕಿ ನಾಶವಾಗ್ತಾ ಇವೆ. ಇದರಿಂದಾಗಿ ರೈತರು ತಮ್ಮ ಹಲವು ತಿಂಗಳುಗಳ ಶ್ರಮವನ್ನ ಕಳೆದುಕೊಂಡು ಆತಂಕದಲ್ಲಿ ಮುಳುಗಿದ್ದಾರೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ಪ್ರತ್ಯಾವರ್ತ ಮಾರುತಗಳು ಈ ಮಳೆಗೆ ಮುಖ್ಯ ಕಾರಣವಾಗಿದೆ. ಸಮುದ್ರದಿಂದ ಬರುವ ತೇವಾಂಶ ತುಂಬಿದ ಮೋಡಗಳು ಭೂಭಾಗದತ್ತ ಚಲಿಸ್ತಾ ಇರೋದ್ರಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಸಾಧ್ಯತೆ ಹೆಚ್ಚಾಗಿದೆ. ಈ ಬೇಸಿಗೆ ಮಳೆಯಲ್ಲಿ ಮಿಂಚು, ಗುಡುಗು ಮತ್ತು ಭಾರೀ ಆಲಿಕಲ್ಲುಗಳು ಸಹಜವಾಗಿ ಕಾಣಸಿಗುತ್ತವೆ. ರೈತರು ಸಾಯಂಕಾಲದ ಒಳಗೆ ಜಮೀನುಗಳನ್ನ ತೊರೆದು ಮನೆಗೆ ಸೇರಬೇಕು ಅಂತ ಸಲಹೆಯನ್ನ ಕೂಡ ನೀಡಲಾಗಿದೆ. ಇದು ಕೇವಲ ಸುರಕ್ಷತೆಗಾಗಿ ಅಲ್ಲ, ಆಕಸ್ಮಿಕ ಆಲಿಕಲ್ಲುಗಳಿಂದ ಜೀವಕ್ಕೂ ಅಪಾಯ ಆಗಬಹುದು ಎಂಬ ಗಂಭೀರ ಎಚ್ಚರಿಕೆಯೂ ಆಗಿದೆ. ಈ ವರ್ಷದ ಆಲಿಕಲ್ಲುಗಳು ಇತಿಹಾಸದಲ್ಲಿ ಎಂದಿಗೂ ಕಾಣದಷ್ಟು ದೊಡ್ಡ ಗಾತ್ರದವೂ ಆಗಿವೆ. ಉತ್ತರ ಕರ್ನಾಟಕದ ಹಾವೇರಿ, ಬೀದರ್, ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ 10 ರಿಂದ 20 ಕೆಜಿ ತೂಕದ ಆಲಿಕಲ್ಲುಗಳು ಬಿದ್ದು ರೈತರ ಬೆಳೆಗಳನ್ನು ನೆಲಕಚ್ಚಿಸಿವೆ. ಮಳೆಗಾಲದಲ್ಲಿ ಬರುವ ವಿಪರೀತ ಮಳೆಯಂತೆ ಇಲ್ಲ, ಇದು ಆಲಿಕಲ್ಲುಗಳ ದಾಳಿಯಂತೆ ರೈತರ ಜೀವನಕ್ಕೆ ನೇರ ಹೊಡೆತ ನೀಡಿದೆ. ರೈತರು ತುಂಬಾ ಆತಂಕದಲ್ಲಿದ್ದು ಸರ್ಕಾರ ತ್ವರಿತವಾಗಿ ಸಹಾಯ ಹಸ್ತ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ರೈತರು ತಮ್ಮ ಬೆಳೆಗಳನ್ನ ರಕ್ಷಿಸಲು ಆಧುನಿಕ ಹೈಲ್ ನೆಟ್ಗಳು ಮತ್ತು ಇತರ ಸುರಕ್ಷತಾ ಸಾಧನಗಳನ್ನು ಬಳಸುವುದು ಉತ್ತಮ ವಿಧಾನವಾಗಿದೆ ಅಂತ ತಜ್ಞರು ಸಲಹೆಯನ್ನ ನೀಡ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ಗುಡುಗು ಸಹಿತ ಮಳೆಯು ರಾಜ್ಯದ ಹಲವೆಡೆ ಮುಂದುವರೆದಿದೆ. ಇಂದು ಸಹ ಕಲಬುರಗಿ, ವಿಜಯಪುರ, ಗದಗ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಹಾವೇರಿ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನ ಘೋಷಿಸಿದೆ. ಈ ತುಂಬಾ ಜಿಲ್ಲೆಗಳಲ್ಲಿ ರೈತರು ಮತ್ತು ಸಾಮಾನ್ಯ ಜನರು ಎಚ್ಚರದಿಂದ ಇರುವುದು ಅಗತ್ಯವಾಗಿದೆ. ಆದರೆ ಉತ್ತರ ಒಳನಾಡಿನ ಬೀದರ್, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಣಹವೆಯೇ ನೆಲೆಸಿದೆ. ಅದೇ ರೀತಿ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಸಹ ಒಣಹವೆಯ ವಾತಾವರಣವಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ಬಾರಿ ಮಳೆಯ ಪ್ರಮಾಣ ವಾಡಿಕೆಗಿಂತ ದುಪ್ಪಟ್ಟು ಹೆಚ್ಚಾಗಿದೆ. ಮಲೆನಾಡು ಭಾಗದಲ್ಲಿ ಹಾಸನ ಮತ್ತು ಕೊಡಗು ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಿದೆ. ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಡಿಮೆ ಮಳೆಯಾದರೂ ಉತ್ತರ ಕನ್ನಡದಲ್ಲಿ 3 ಪಟ್ಟು ಹೆಚ್ಚು ಮಳೆ ಬಿದ್ದಿದೆ. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಬರುವ ಈ ಬೇಸಿಗೆ ಮಳೆಯು ಬೆಳೆ ಕಟಾವು ಮತ್ತು ಮುಂಗಾರು ಹಂಗಾಮಿಗೆ ಭೂಮಿ ಸಿದ್ಧಪಡಿಸುವ ಕೆಲಸಕ್ಕೆ ಸಹಾಯವಾಗುತ್ತೆ. ಬಿರು ಬಿಸಿಲಿನಿಂದ ಬಳಲ್ತಾ ಇದ್ದ ಜನರಿಗೆ ಆಗಾಗ್ಗೆ ಬೀಳುವ ಮಳೆ ಸ್ವಲ್ಪ ಸಮಾಧಾನ ತಂದಿದೆ. ಆದರೆ ಆಲಿಕಲ್ಲು ಮತ್ತು ಬಿರುಗಾಳಿಯಿಂದ ಉಂಟಾಗುವ ಹಾನಿಯು ರೈತರಿಗೆ ದೊಡ್ಡ ನಷ್ಟವನ್ನ ಉಂಟು ಮಾಡ್ತಾ ಇದೆ. ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಇಂತಹ ತೀವ್ರ ಮಳೆ ಮತ್ತು ಆಲಿಕಲ್ಲುಗಳು ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಾಗಬಹುದು ಅಂತ ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ರೈತರು ಮತ್ತು ಸರ್ಕಾರ ಜೊತೆಯಾಗಿ ದೀರ್ಘಕಾಲದ ಯೋಜನೆಗಳನ್ನು ರೂಪಿಸುವುದು ಅಗತ್ಯವಾಗಿದೆ. ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ? ಈ ಮಳೆಯಿಂದ ನಿಮ್ಮ ಬೆಳೆಗೆ ಏನಾಯಿತು? ನಿಮ್ಮ ಅನುಭವಗಳನ್ನ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.